ಏನಿವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸಮಿತಿ ವತಿಯಿಂದ ಇಲ್ಲಿ ನಿರ್ಮಿತಿ ಕೇಂದ್ರ ಈ ಹಿಂದಿನ ಅಧಿಕಾರಿಗಳ ವಿರುದ್ಧ ಇಲ್ಲಿ ಹೋರಾಟ ಮಾಡಿದ್ದೀವಿ. ಈ ಹೋರಾಟ ಮಾಡಿ ಮನವಿ ಕೂಡ ಕೊಟ್ಟಿದ್ದೀವಿ. ಏನು ಈ ಉತ್ತನೂರು ಹೋಬಳಿಯ ಹಾಸ್ಟೆಲ್ಗೆ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳಿಗೆ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ಮಿತಿ ಕೇಂದ್ರಕ್ಕೆ ಹಣ ಬಿಡುಗಡೆ ಆಗಿದೆ. ಈ ಕಾಮಗಾರಿಗಳು ಪ್ರಾರಂಭ ಹಂತದಲ್ಲಿದೆ. ಅಲ್ಲಿ ಬೇರೊಬ್ಬ ಕಾಂಟ್ರಾಕ್ಟು ಕಳಪೆ ಕಾಮಗಾರಿ ಹೊರಟಿರುವುದು ಅಲ್ಲಿ ಕೆಲವರ ಗಮನಕ್ಕೆ ಬಂದಿರುವ ಕಾರಣ ನಾವು ಇವತ್ತು ಈ ದಿನ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕಂತ ಬಂದಿವೆ. ಆಮೇಲೆ ಜಿಲ್ಲಾಧಿಕಾರಿಗಳ ಪರವಾಗಿ ಮಾನ್ಯ ತಹಸೀಲ್ದಾರ್ ಬಂದು ಮನವಿ ತಗೊಂಡು ಹೋಗಿದ್ದಾರೆ. ಸಂಬಂಧಪಟ್ಟ ಡಿ ಸಾಹೇಬ್ರಿಗೆ ಕೊಟ್ಟು ಅದರ ಸಂಬಂಧ ಕ್ರಮ ಕೈಗೊಳ್ತೀವಿ ಅಂತೇಳಿ ನಮಗೆ ಭರವಸೆ ನೀಡಿದ್ದಾರೆ. ಅದೇ ರೀತಿ ಏನು ಕೋಲಾರ ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ. ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಸಾಮಾನ್ಯ ಜನರ ಅರ್ಜಿಗಳು ವಿಲೆ ಆಗ್ತಾ ಇಲ್ಲ. ಮೊನ್ನೆ ಏನು ಈಗ ಕೋಲಾರ ತಹಸೀಲ್ದಾರ್ ಹರ್ಷವರ್ಧನ್ ರವರಿದ್ದಾರೆ, ಅವರು ಕೆಲವರು ಇದರಿಂದ ಕೆಲವರಿಗೆ ತೊಂದರೆ ಆಗ್ತಾ ಇದೆ. ದಲ್ಲಾಳಿಗಳು ಇದು ನಡೀತಾ ಇದೆ, ಕೆಲವು ಸಾಮಾನ್ಯ ಜನರದ್ದು ಇದಾಗ್ತಾ ಇಲ್ಲ. ಅದ್ರಿಗೆ ನಾವು ಈಗ ಅದು ಕೂಡ ಮನವಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಹೋಗಿ ನಾವು ಮಾನ್ಯ ವಿಭಾಗಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ನಾಗನಾಳ ಶಂಕರ್ ಅಂತೇಳಿ, ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದೀವಿ. ಹಾಗಾಗಿ ಏನು ಈ ದಿವಸ ನಿರ್ಮಿತಿ ಕೇಂದ್ರ ಮುಂದೆ ಹೋರಾಟ ಮಾಡಬೇಕಾದ್ರೆ ಏನು ಹಿಂದೆ ಈ ಉತ್ತನೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಒಂದು ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲಿಗೆ ಹಸ್ತಾಂತರ ಮಾಡಿದರು. ಹಾಗಾಗಿ ಏನು ಅಲ್ಲಿ ಮಾಡ್ತಕ್ಕಂಥ ಆ ಕಾಂಟ್ರಾಕ್ಟ್ದಾರರು ನಮಗೆ ಯಾರೂ ಪರಿಚಯ ಇಲ್ಲ. ಅವ್ರ ಹೆಸರು ಸಂಪತ್ ಅಂತ ಹೇಳ್ತಾರೆ, ನಾವು ಇದುವರೆಗೂ ನೋಡಿಲ್ಲ. ಹಾಗಾಗಿ ಅವ್ರ ಬಗ್ಗೆ ವಿಚಾರಿಸಿದಾಗ ಅವರು ಏನು ಕಾಂಟ್ರಾಕ್ಟ್ದಾರ ಕೆಲಸ ನಿರ್ವಹಿಸಿದ್ದಾರೆ, ಕಾಂಟ್ರಾಕ್ಟ್ ಲೈಸೆನ್ಸ್ ಬಂದಾಗಿಂದ ಅವರು ಅಲ್ಲಿಂದ ಸಹ ಯಾವುದೇ ಕಾಮಗಾರಿಗಳಲ್ಲಿ ಯಶಸ್ವಿಯಾಗಿಲ್ಲ ಮತ್ತು ಕಳಪೆ ಅಂತಲೇ ನಮಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ನಾವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶ್ರೀನಿವಾಸರವರಿಗೆ ಮತ್ತು ನಂತರ ಏನು ನಿರ್ಮಿತಿ ಕೇಂದ್ರ ಅಶ್ವಿನ್ರವರಿಗೆ ನಮ್ಮ ಅರ್ಜಿ ಮುಖಾಂತರ ನಾವು ಕೊಟ್ಟಾಗ ಇವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ ಮತ್ತು ಕಳಪೆ ಮಾಡ್ತಾರೆ ಮತ್ತು ಇವರು ಸಮಯಕ್ಕೆ ಸರಿಯಾಗಿ ಮಾಡಲ್ಲ ಅಂಥೇಳಿ ನಾವು ಅರ್ಜಿ ಕೊಟ್ಟಾಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ನಾವು ಈ ದಿವಸನೇ ತತ್ಕ್ಷಣವೇ ನಾವು ಇಲ್ಲಿಗೆ ಲೆಟ್ರ್ ಹಾಕಿ ಮತ್ತು ಸ್ಪಾಟ್ ಏನಾಗಿದೆ ಅಂತ ನಾವು ಕಳಿಸ್ಕೊಡ್ತೀವಿ. ತದನಂತರ ನಾವು ವಾಪಸ್ ಪಡ್ಕೊಳ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದರು. ಅದೇ ರೀತಿಯೇ ಏನು ಲೆಟ್ರ್ ಮುಖಾಂತರ ಅವರು ಕರೆಸ್ಪಾಂಡೆನ್ಸ್ ಮಾಡಿದಾರೋ ಅದನ್ನು ಅತಿ ಬೇಗನೆ ಮಾಡಿದ್ದಾರೆ. ಮತ್ತು ನಾವು ಏನು ಇವತ್ತು ಹೋರಾಟ ಮಾಡೋ ಸಲುವಾಗಿ ಕೂಡ ನಿರ್ಮಿತಿ ಕೇಂದ್ರದ ಅಶ್ವಿನ್ ಸಾಹೇಬರು ಕೂಡ ಈಗಾಗಲೇ ನಮ್ಮ ಬಂದ ತಕ್ಷಣವೇ ನಾವು ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಲೆಟ್ರನ್ನು ತಯಾರು ಮಾಡಿ ನಾವು ವಾಪಸ್ ಮಾಡ್ತೀವಿ. ಹಂಗಾಗಿ ಏನು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಕೂಡ ಬದ್ಧವಾಗಿರ್ತೀವಿ. ಮತ್ತು ಅದರ ಜೊತೆಗೆ ನಾವು ಇದನ್ನೆಲ್ಲ ವಿಚಾರಣೆ ಮಾಡಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಕೂಡ ಅವರು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಹಂಗಾಗಿ ನಾನೇನು ಹೇಳೋದಂದರೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಇವರೇ ಕಾಂಟ್ರಾಕ್ಟ್ಗಳು 1, 2, 3 ಈ ರೀತಿ ಕೊಟ್ಟು ಕಳಪೆ ಮಾಡಿ ಅಲ್ಲಿ ಕೋಮಗಲಭೆ ಎದುರಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಹಂಗಾಗೋದು ಬೇಕಾಗಿಲ್ಲ. ಇವರೇ ನೇರವಾಗಿ ಏನು ನಿರ್ಮಿತಿ ಕೇಂದ್ರಕ್ಕೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಯವರೇ ನೇರವಾಗಿ ಕೊಟ್ಟು ನೇರವಾಗಿ ಕೆಲಸ ಮಾಡಿಸ್ಬೋದು. ಹಾಗಾಗಿ ಏನು ಈ ರೀತಿ ಇವರು 1, 2, 3 ಕೊಡೋದ್ರಲ್ಲಿ ದಲ್ಲಾಳಿಗಳ ಹಾವಳಿನೂ ಜಾಸ್ತಿ ಆಗ್ತಾ ಇದೆ. ನಮ್ಮ ಬಡ ಜನರ ಹಾಸ್ಟೆಲ್ಗಳು ಕೂಡ ಕಳಪೆ ಆಗ್ತಾ ಇದ್ದಾವೆ, ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗ್ತಾ ಇಲ್ಲ. ಹಂಗಾಗಿ ಏನು ಮುಂದಿನ ದಿನಗಳಲ್ಲಿ ಇವರು ಸರಿಯಾದ ರೀತಿಯಲ್ಲಿ ಕೆಲಸಗಳು ಮತ್ತು ಆ ಹಾಸ್ಟೆಲ್ಗಳ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಸಜ್ಜಾಗ್ತಾ ಇದ್ದೀವಿ. ಇದೊಂದು ಎಚ್ಚರಿಕೆ ಗಂಟೆ ಅಂತ ಕೂಡ ನಾವು ನಿರ್ಮಿತಿ ಕೇಂದ್ರದವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಜೈ ಭೀಮ್.